ವೆಲ್ಕಮ್ ಬ್ಯಾಕ್. ಕೊರೋನಾಗೆ ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರದ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ರಾಜಯ್ಯ ಸಾವನ್ನಪ್ಪಿರುವುದು ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇವರು ಪಡ್ಕೊಳ್ತಾ ಇದ್ದಾರೆ. ಮಹಾಮಾರಿ ಯಾರನ್ನು ಬಿಡ್ತಾ ಇಲ್ಲ. ಈಗ ಕೊರೋನಾ ವಾರಿಯರ್ಸ್ ದಿನ ಕಳೆದಂತೆ ನಾವು ಗಮನಿಸ್ತಾ ಇದ್ದೀವಿ. ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗ್ತಿದೆ, ಅದರಿಂದ ಮೃತಪಡ್ತಾ ಇದ್ದಾರೆ. ಮೈಸೂರಲ್ಲಿ ಇವರು ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ರು. ಚಾಮರಾಜನಗರದ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ರಾಜಯ್ಯ ಅಂತ, ಆದರೆ ಮೃತಪಟ್ಟಿದ್ದಾರೆ. ಅವರಿಗೆ ಮಧುಮೇಹ ಸಮಸ್ಯೆ ಬೇರೆ ಇತ್ತಂತೆ. ಮೈಸೂರಿನ ಉದಯಗಿರಿ ನಿವಾಸಿಯಾಗಿದ್ದು ಡಾಕ್ಟರ್ ರಾಜಯ್ಯ ಕಳೆದ 22 ವರ್ಷಗಳಿಂದ ಕರ್ತವ್ಯವನ್ನು ಅವರು ಮಾಡ್ತಾ ಇದ್ರು. ಮಧುಮೇಹದಿಂದನೂ ಬಳಲ್ತಾ ಇದ್ರು ಅಂತ ಗೊತ್ತಾಗಿದೆ ಮಾಹಿತಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಇವರಿಗೆ ಬೇರೆ ಸಮಸ್ಯೆ ಬೇರೆ ಇತ್ತು, ಕೊರೋನಾ ಕೂಡ ಅಟ್ಯಾಕ್ ಆಗಿತ್ತು. ಎಷ್ಟು ದಿನದಿಂದ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು, ಯಾವಾಗ ಪಾಸಿಟಿವ್ ಅಂತ ಗೊತ್ತಾಗಿದ್ದು? ಶ್ರೀವತ್ಸ ಶೆಟ್ಟಿ ಅವರಿಗೆ ಕಳೆದ ಹಲವಾರು ದಿನಗಳಿಂದ ಹುಷಾರಿಲ್ಲ. ಜುಲೈ 26ನೇ ತಾರೀಕು ಅವರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು. ಹಾಗಾಗಿ ಇವರು ಮೈಸೂರು ಉದಯಗಿರಿ ನಿವಾಸಿ. ಹಾಗಾಗಿ ಮೈಸೂರಿನಲ್ಲೇ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಇವತ್ತು ಬೆಳಿಗ್ಗೆ ಚಿಕಿತ್ಸೆ ಫಲಕಾರಿಯಾಗಿದೆ. ಕೊರೋನಾ ಉಲ್ಬಣಗೊಂಡು ಸಾವನ್ನಪ್ಪಿದ್ರು ಅಂತ ಒಂದು ಮಾಹಿತಿ ಸಿಕ್ಕಿದೆ. ಜೊತೆಗೆ ಇವರಿಗೆ 60 ವರ್ಷ ಆಗಿತ್ತು. ಜುಲೈ 31ನೇ ತಾರೀಕು ಅವರು ರಿಟೈರ್ಡ್ ಆಗಿದ್ದಾರೆ. ಆದ್ರೆ ಇನ್ನೂ ಚಾರ್ಜ್ ಕೊಟ್ಟಿರಲಿಲ್ಲ, ಚಾರ್ಜ್ ಅಲ್ಲೇ ಇದ್ರು. ಜುಲೈ 30ನೇ ತಾರೀಕು ರಿಟೈರ್ಡ್ ಆಗಿದ್ರು, ಚಾರ್ಜ್ ಕೊಟ್ಟಿರಲಿಲ್ಲ. ಹುಷಾರಾದ್ಮೇಲೆ ಬಂದು ಕೊಡ್ತಾರೆ ಅಂತ ಹೇಳಿ ಇದೆಲ್ಲ ಹೇಳ್ತಾ ಇದ್ರು. ಆದ್ರೆ ಅಷ್ಟರೊಳಗೆ ಅವರು ಮೃತಪಟ್ಟಿದ್ದಾರೆ. ಹಾಗಾಗಿ ಜಿಲ್ಲಾ ಚಾಮರಾಜನಗರದಲ್ಲಿ ಮೊದಲ ವೈದ್ಯ ಕೊರೋನಾ ವಾರಿಯರ್ ಬಲಿಯಾದಂತಾಗಿದೆ ಈ ಪ್ರಕರಣದಲ್ಲಿ. ಜೊತೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಸರ್ಜನ್ ಒಬ್ಬರಿಗೂ ಸಹ ಒಂದು ಕೊರೋನಾ ದೃಢಪಟ್ಟಿದೆ. ಅವರ ಪತ್ನಿಗೂ ಸಹ ಕೊರೋನಾ ದೃಢಪಟ್ಟಿದೆ. ಹೀಗಾಗಿ ಕೊರೋನಾ ವಾರಿಯರ್ಸ್ಗಳಲ್ಲಿ ತುಂಬಾ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೋವಿಡ್ ಕೇರ್ ಸೆಂಟರ್ ಅವ್ಯವಸ್ಥೆ ಇನ್ನೂ ಕೂಡ ಮುಂದುವರೆದಿದೆ. ವಿಜಯಪುರ ಜಿಲ್ಲೆ ಜಮ್ಮಲದಿನ್ನಿ ಸೆಂಟರ್ ಅವ್ಯವಸ್ಥೆಯ ವಿಡಿಯೋವನ್ನ ಅಲ್ಲಿರುವಂತಹ ಸೋಂಕಿತರೆ ಹರಿಬಿಟ್ಟಿದ್ದಾರೆ. ತಮ್ಗೆ ಏನೇನು ಸಮಸ್ಯೆ ಆಗಿದೆ ಅಂತ ವಿಡಿಯೋದಲ್ಲಿ ಅವರು ಹೇಳ್ಕೊಂಡಿದ್ದಾರೆ, ತೋರಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಶುಚಿತ್ವ ಅನ್ನೋದೇ ಇಲ್ವಂತೆ. ಹೊಸ ಕಟ್ಟಡ, ಹೊಸ ಮಂಚ, ಆದ್ರೆ ಶುಚಿತ್ವ ಮಾತ್ರ ಮಾಯ ಆಗಿದೆ ಅಂತ ಅಲ್ಲಿದ್ದವರು ಆರೋಪವನ್ನ ಮಾಡಿದ್ದಾರೆ. ಈ ಸಮಸ್ಯೆ ಏನಾಗ್ತಿದೆ, ಈ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಕಸದ ರಾಶಿ ಎಲ್ಲಂದ್ರಲ್ಲಿ ಬಿಸಾಕ್ತಾ ಇದಾರಂತೆ. ಶೌಚಾಲಯಗಳು ಗಬ್ಬು ನಾರ್ತಾ ಇವೆಯಂತೆ. ಬಿಸಿ ನೀರಿನ ವ್ಯವಸ್ಥೆ ಅಂತೂ ಇಲ್ವೇ ಇಲ್ವಂತೆ. ಸೊ ಈ ಅವ್ಯವಸ್ಥೆ ಬಗ್ಗೆ ಅಲ್ಲಿರೋರೇ ವಿಡಿಯೋ ಮಾಡಿದ್ದಾರೆ. ಸಾಕಷ್ಟು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಅವ್ಯವಸ್ಥೆ ಆಗಿದೆ ಅಂತ ತುಂಬಾ ದಿನಗಳಿಂದ ಆರೋಪ ಕೇಳಿ ಬರ್ತಾನೆ ಇದೆ. ಸರಿಯಾಗಿ ಇವ್ರು ವ್ಯವಸ್ಥೆ ಮಾಡಲ್ಲ, ಹೊಸ ಕಟ್ಟಡ ಎಲ್ಲ ಕೊಡ್ತಾರೆ, ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಬಟ್ ಅಲ್ಲಿ ಹೋಗಿ ನೋಡಿದಾಗ ನಮಗೆ ಬೇಕಾದಂತ ಫೆಸಿಲಿಟಿ ಸಿಗಲ್ಲ. ಮೇನ್ ಆಗಿ ಬೇಕಾಗಿರೋದು ಶುಚಿತ್ವ. ಸೊ ಅದೇ ಇಲ್ಲಿ ಮೇಂಟೈನ್ ಆಗ್ತಿಲ್ಲ. ಈಗ ಇಲ್ಲಿ ಯೂಸ್ ಮಾಡ್ತಾರೆ ಥಿಂಗ್ಸ್ ನ, ಅಲ್ಲಲ್ಲೇ ಬೇಕಾಬಿಟ್ಟು ಬಿಸಾಡಿದ್ದಾರೆ. ಆ ವಿಡಿಯೋದಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಶೌಚಾಲಯ ಅಂತೂ ಗಬ್ಬು ನಾಡ್ತಾ ಇದೆ. ಹೊಸ ಕಟ್ಟಡ ಸರಿ, ಮತ್ತೆ ಬೆಡ್ ವ್ಯವಸ್ಥೆ, ಮಂಚದ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿದ್ದಾರೆ, ಸರಿ, ಅವೆಲ್ಲವೂ ಸರಿ ಇದೆ. ಬಟ್ ಉಳಿದಿರುವಂತ ಒಂದು ಬೇಸಿಕ್ ನೀಡ್ಸ್ ಏನಿದೆ ಅದು ಯಾವ್ದು ಕೂಡ ಸಿಗ್ತಾ ಇಲ್ಲ. ಬಿಸಿ ನೀರು ಸರಿಯಾಗಿ ಸಿಗ್ತಾ ಇಲ್ವಂತೆ, ಅಲ್ಲಿ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇಲ್ವಂತೆ, ಶೌಚಾಲಯ ಗಬ್ಬು ವಾಸನೆ ಬರ್ತಿದೆ ಅಂತ ಸೋಂಕಿತರು ವಿಡಿಯೋ ಮಾಡಿದ್ದಾರೆ. ನೀವು ನಿಂದ್ರಿ ಸರ್, ಬಾಬೇರ ನೀವು ಸ್ವಲ್ಪ ಸರ್ದ್ ಬಿಟ್ರಿ ಒಂದ್ 2 ನಿಮಿಷ. ಇಲ್ಲೇನ ಕಸ ಬಿಡಿಸೋರು ಇಲ್ಲ, ಕಸ ಎತ್ತಿ ಒಂದ್ ಸೆಕೆಂಡ್. ಶಾಲಾ ವಿದ್ಯಾರ್ಥಿಗಳನ್ನ ಹೆಂಗ್ ಬಿಡಿಸಿ ಹೋಗ್ಯಾರ. ಆ ನಂತರ ಹೊಳ್ಳಿ ಅದನ್ನ ಸ್ವಚ್ಛ ಮಾಡಿಲ್ಲ, ಏನಿಲ್ಲ. ಬಂದವ್ರಿಗೆಲ್ಲ ಕ್ವಾರಂಟೈನ್ ಅಂತೇಳಿ ಇಲ್ಲಿ ಹಾಕೋದು. ಇಷ್ಟರೆಲ್ಲ ಈಗ ಪಾಪ ಜನ ತಾವೇ ಸ್ವಚ್ಛ ಮಾಡ್ಕೊಂಡು ತಾವೇ ಇರಬೇಕು. ಇದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬೆಳಗಾವಿಯ ಬಿಮ್ಸ್ ನಲ್ಲಿ ಸಾಲು ಸಾಲು ಎಡವಟ್ಟುಗಳಾಗ್ತಾ ಇದೆ. ಪಶು ಪಕ್ಷಿಗಳ ಹೊಟ್ಟೆ ಸೇರ್ತಾ ಇದೆ ಕೊರೋನಾ ತ್ಯಾಜ್ಯ ವಸ್ತುಗಳು. ಜಿಲ್ಲಾಸ್ಪತ್ರೆ ಆವರಣದಲ್ಲೇ ಅಪಾಯಕಾರಿ ತ್ಯಾಜ್ಯದ ರಾಶಿ ಇದೆ. ಪ್ರಾಣಿಗಳ ಹೊಟ್ಟೆ ಸೇರ್ತಾ ಇದೆ. ಕೋವಿಡ್ ನಿಯಮದ ಪ್ರಕಾರವಾಗಿ ಇದನ್ನೆಲ್ಲ ತ್ಯಾಜ್ಯ ವಿಲೇವಾರಿ ಮಾಡಬೇಕಾಗುತ್ತೆ. ಆದ್ರೆ ಬಳಕೆ ಮಾಡಿದಂತ ಮೆಡಿಸಿನ್ಗಳಿರ್ಬೋದು ಅಥವಾ ಎಕ್ವಿಪ್ಮೆಂಟ್ ಇರ್ಬೋದು ಬೇಕಾಬಿಟ್ಟಿ ಬಿಸಾಡ್ತಾ ಇದ್ದಾರೆ.
ಅರ್ಧ ಲಾರಿಯಷ್ಟು ಕೊರೋನಾ ತ್ಯಾಜ್ಯ ಅಲ್ಲಿ ಬಿದ್ದಿದೆಯಂತೆ. ಕಳೆದ 1 ವಾರದಿಂದ ತ್ಯಾಜ್ಯದ ರಾಶಿ ಹಂಗೆ ಬಿದ್ದಿದೆ, ಅದ ವಿಲೇವಾರಿ ಮಾಡೇ ಇಲ್ವಂತೆ. ಪರಿಣಾಮ ಏನಾಗ್ತಾ ಇದೆ, ಅಲ್ಲಿ ಪಶು ಬರ್ತಾ ಇದೆ, ಪಕ್ಷಿಗಳು ಬರ್ತಾ ಇದೆ, ಅವು ತಿಂತಾ ಇದಾವೆ, ಅವುಗಳ ಹೊಟ್ಟೆ ಸೇರ್ತಾ ಇದೆ ಕೊರೋನಾ ತ್ಯಾಜ್ಯ. ರೋಗಿಗಳು, ಆಸ್ಪತ್ರೆ ಸಿಬ್ಬಂದಿ ಬಳಸಿರುವಂತಹ ವಸ್ತುಗಳು ಅಂದ್ರೆ ಮಾಸ್ಕ್ ಇರ್ಬೋದು, PPE ಕಿಟ್ ಇರ್ಬೋದು, ಹ್ಯಾಂಡ್ ಗ್ಲೌಸ್ ಇರ್ಬೋದು, ಅವೆಲ್ಲವೂ ಕೂಡ ರಾಶಿ ರಾಶಿಯಾಗಿ ಬಿದ್ದಿದೆ. ಫೋಟೋದಲ್ಲೂ ಕೂಡ ನಾವು ಗಮನಿಸ್ತಾ ಇದೀವಿ, ಹೆಂಗೆ ಈ ವಿಜುವಲ್ ಅಲ್ಲೂ ಕೂಡ ಕಾಣ್ತಾ ಇದೆ, ಸ್ಪಷ್ಟವಾಗಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಹೆಂಗೆ ಅಲ್ಲಿ ವಿಲೇವಾರಿ ಆಗದೆ ತ್ಯಾಜ್ಯ ಬಿದ್ದಿದೆ. ಮತ್ತು ಅಲ್ಲಿ ಒಂದಿಷ್ಟು ಹಸುಗಳು ಬಂದಿದ್ದಾವೆ, ಅಲ್ಲಿ ಪಕ್ಷಿಗಳು ಕೂಡ ಬರ್ತವೆ, ಅವುಗಳ ಹೊಟ್ಟೆ ಸೇರ್ತಾ ಇದೆ ಈ ತ್ಯಾಜ್ಯಗಳು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ News 18 ಕನ್ನಡ.